ಓಕೆ, ಉತ್ತರ ಪ್ರದೇಶದಲ್ಲಿ ಟೈಟ್ ಫೈಟ್. ಇಂಡಿ ಕೂಟಕ್ಕೆ 41, ಬಿಜೆಪಿಗೆ 37 ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಈಗ ಸದ್ಯಕ್ಕೆ ಬಿಜೆಪಿಗೆ ಭಾರಿ ಪೈಪೋಟಿಯನ್ನ SP 33ರಲ್ಲಿ ಲೀಡ್ ಕೊಡ್ತಾ ಇದೆ. ಅದೇ ಕಾಣಿಸ್ಕೊಳ್ತಾ ಇದ್ದು SP ಈ ಬಾರಿ ತುಂಬಾ ಫೈಟ್ ಕೊಡುತ್ತೆ ಉತ್ತರ ಪ್ರದೇಶದಲ್ಲಿ ಅಂತೇಳಿ ಆ ವಿಶ್ವಾಸದಲ್ಲಿ SP ಇದ್ದಿದ್ದು. ಅಖಿಲೇಶ್ ಯಾದವ್ ತುಂಬಾ ಓಡಾಡ್ತಾ ಇದ್ದಿದ್ದು. ಸೊ ಪ್ರಧಾನಿ ಮೋದಿ 13,000 ಮತಗಳ ಲೀಡ್ನಲ್ಲಿ, ವಾರಣಾಸಿಯಲ್ಲಿ 13,000 ಮತಗಳ ಲೀಡ್ನಲ್ಲಿದ್ದಾರೆ. ಎಷ್ಟನೇ ಸುತ್ತಿನಲ್ಲಿ ನೋಡಬೇಕು, ಅಲ್ಲಿ ತುಂಬಾ ದೊಡ್ಡ ಮಾರ್ಜಿನ್ ಅಲ್ಲಿ ಈ ಬಾರಿ ಗೆದ್ದು ಬಿಡ್ತಾರೆ ವಾರಣಾಸಿಯಲ್ಲಿ ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿ ಇದ್ದಿದ್ದು. ಈ ಬಾರಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಲೀಡ್ ಅಲ್ಲಿ ಆಗುತ್ತೆ ಅಂತ ಹೇಳಿ, ಬಟ್ ಹಂಗಾದಂಗೆ ಕಾಣಿಸ್ತಾ ಇಲ್ಲ ಅಜಯ್ ರಾವ್ ಅಲ್ಲಿ. ಸೊ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ವಾರಣಾಸಿಯಲ್ಲಿ 13,000 ಮತಗಳ ಲೀಡ್ ಅನ್ನ ಈಗ ಪಡ್ಕೊಂಡಿದ್ದಾರೆ ಸದ್ಯಕ್ಕೆ. ಬೇರೆ ಕಡೆಗಳೆಲ್ಲ ಈಗ ನಮ್ಮ ಇದರಲ್ಲಿ ನೋಡೋದಾದ್ರೆ 1 ಲಕ್ಷ ಇದೆ, 50,000 ಇದೆ, 80,000 ಇದೆ, ಎಲ್ಲವೂ ಕೂಡ ಇದ್ದಾವೆ. ಬಟ್ ಪ್ರಧಾನಿ ಮೋದಿ ಅವರೇ 13,000 ಮತಗಳ ಲೀಡಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಬಟ್ ಎಷ್ಟನೇ ರೌಂಡ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಸದ್ಯಕ್ಕೆ. ಸೊ 300 ಕ್ರಾಸ್ ಅಂತೂ ಈಗ ಸದ್ಯಕ್ಕೆ ಮುನ್ನಡೆಯಲ್ಲಿ NDA ಕೂಟ ಇದೆ. INDA 200 ಕೆಳಗಡೆಗಂತೂ ಬರ್ತಾನೆ ಇಲ್ಲ. ಅವರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. 215 ಆಸ್ಪಾಸ್ನಲ್ಲೇನೆ ಓಡಾಡ್ತಾ ಇದ್ದಾರೆ. ಮುನ್ನಡೆಯನ್ನ ಹಾಗೆ ಕಾಯ್ದುಕೊಂಡು ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ್ಸ್ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ. ಅಲ್ಲಿ 30ರಲ್ಲಿದ್ದಂಥವ್ರು 22ಕ್ಕೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಅದೇ ನಂಬರ್ಸ್ಗಳು ನಿಮಗೆ NDA ಯಲ್ಲಿ ಕಾಣಿಸಿಕೊಳ್ತಾ ಇದೆ. ಸೊ ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ ದಿವ್ಯಾ, ಎಸ್, ದಕ್ಷಿಣ ಕನ್ನಡದಲ್ಲಿ 4ನೇ ಸುತ್ತು ಪೂರ್ಣವಾಗಿದೆ. 4ನೇ ಸುತ್ತಿನಲ್ಲಿ ಈಗ ಬಿಜೆಪಿ ಲೀಡ್ ಅನ್ನ ಪಡ್ಕೊಂಡಿದೆ ಅನ್ನುವಂತಹ ರಿಪೋರ್ಟ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಅಲ್ಲೂ ಒಂದ್ ಸ್ವಲ್ಪ ಸ್ಲೋ ಆಗಿದೆ. ಈಗಾಗಲೇ ಕೆಲವು ಕಡೆಗಳಲ್ಲಿ 8ನೇ ಸುತ್ತಿಗೆ ಬಂದಾಗಿದೆ. ಬ್ರಿಜೇಶ್ ಚೌಟ ಅವರು 22,000 ಮತಗಳ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಸ್ಮಾಲ್ ನಂಬರ್ ಅಲ್ಲ, 22,000 ಲೀಡ್. ಫಸ್ಟ್ ಇಂದಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಅವರ ಲೀಡ್ ಇನ್ಕ್ರೀಸ್ ಆಗ್ತಾನೆ ಇದೆ, ಅಲ್ಲೆಲ್ಲೂ ಡಿಕ್ರೀಸ್ ಆಗಿದ್ದು ಕಾಣಿಸ್ಲೇ ಇಲ್ಲ. ಈಗ 22,000 ಲೀಡ್ ನಲ್ಲಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ದಕ್ಷಿಣ ಕನ್ನಡದ 4ನೇ ಸುತ್ತಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಲೀಡ್. ರಾಯಚೂರಿನಲ್ಲಿ 4ನೇ ಸುತ್ತನ್ನ ಪೂರ್ಣ ಮಾಡಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ಗೆ ಲೀಡ್ ಇದೆ. ಸದ್ಯ ಎಷ್ಟು ಮತಗಳ ಮುನ್ನಡೆಯನ್ನ ಅವರು ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಾಯಚೂರಿನಲ್ಲಿ 4ನೇ ಸುತ್ತು ಈಗ ಪೂರ್ಣ ಮಾಡಿದ್ದಾರೆ. 4ನೇ ಸುತ್ತಿನ ಹಂತಕ್ಕೆ ಈಗ 11,167 ಮತಗಳ ಲೀಡ್ ಅನ್ನ ಕುಮಾರ್ ನಾಯಕ್ ಇದು ಪಡ್ಕೊಂಡಿರುವಂತಹದ್ದು. ಸದ್ಯ 4ನೇ ಸುತ್ತು ಪೂರ್ಣವಾಗ್ತಿದ್ದ ಹಾಗೆ ಕುಮಾರ್ ನಾಯಕ್ ಅವರ ಲೀಡ್ 11,167ಕ್ಕೆ ಬಂದು ನಿಂತಿದೆ. ಬಿಜೆಪಿ ಅಲ್ಲಿ ಸದ್ಯ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಹೀಗೆ ಮುಂದುವರಿಯುತ್ತಾ ಗೊತ್ತಿಲ್ಲ, ಬಟ್ 11,167